ಇವತ್ತು ಅಣಬೆನ ಹಾಕಲಿಕ್ಕೆ ನಾವು ಕಾಡಿಗೆ ಹೋಗ್ತಾ ಇದ್ದೀವಿ. ಸೊ ಅಣಬೆನ ತೆಗಿಯೋದಕ್ಕೆ ಜಾಸ್ತಿ ಸಲಕರಣೆಗಳಿಲ್ಲ. ಕತ್ತಿ ಮತ್ತೊಂದು ಬಕೆಟ್ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಗದ್ದೆ ತುಂಬ ನೀರುಗಳು ತುಂಬಿಕೊಂಡಿದೆ. ಎದುರುಗಡೆ ಕಾಡುಗಳು ಕಾಣ್ತಾ ಇದೆ ನೋಡಿ. ಈ ಕಾಡಿನ ಮುಖಾಂತರ ಹೋಗ್ತಾ ಇದ್ದೇವೆ. ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಇದಕ್ಕೆ. ಸೊ ಈಗ ಕಲ್ಲು ಮುಳ್ಳಿನ ನಡುವೆ ನೀರಿನ ನಡುವೆ ಕಾಡಿಗೆ ಹೋಗ್ತಾ ಇದ್ದೇವೆ. ಅಣಬೆ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಈಗ ಆಗುವಂಥ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಕಾಡು ನೋಡಿ ಹೇಗಿದೆ. ಸುತ್ತ ಕಾಡುಗಳು. ಇನ್ನೊಂದು ಸ್ವಲ್ಪ ನಡೆದ್ರೆ ಸಾಕು, ಅಲ್ಲಿ ಸಿಗುತ್ತೆ ನಮಗೆ ಅಣಬೆ ಇರುವಂಥ ಜಾಗ. ಎಷ್ಟು ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಅಥವಾ ಸಿಗೋದೇ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಅಣಬೆ, ಇನ್ ಸರ್ಚ್ ಆಫ್ ಅಣಬೆ. ಹೋಗ್ತಾ ಇದೆ ಜಾಗಕ್ಕೆ. ನಿಧಾನವಾಗಿ ಹೋಗಬೇಕು, ಬಿದ್ದರೆ ಕೆಳಗೆ. ಅಣಬೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಅಂತೂ ಇದೆ. ಕಾಡಿಗೆ ಬಂದಾಯಿತು. ನೋಡಿ ಕಾಡಲ್ಲೊಂದು ನದಿ ಇದೆ, ದೂರದಲ್ಲಿ ಕಾಣುತ್ತೆ. ನದಿ ಅಂತ ಉಕ್ಕಿ ಹರಿತಾ ಇದೆ. ನಾಯಿಗಳು ಭಾಳ ಒಂದು ಆಸಕ್ತಿಯಿಂದ ಓಡ್ತಾ ಇದೆ. ಕಾಡಿಗೆ ಬಂದಿದ್ದೀವಿ, ನೋಡ್ಬೇಕಿಲ್ಲಿ ಇದೆಯೋ ಇಲ್ವೋ ಅಂತ. ನೋಡಿ ನದಿ ದಾಟ್ಕೊಂಡು ಹೋಗ್ಬೇಕು. ನದಿ ದಾಟ್ಕೊಂಡು ಹೋಗ್ಬೇಕು. ಹೇಗಿದೆ ನೋಡಿ ನದಿ. ನನ್ನ ಶೂ ಎಲ್ಲ ಮುಳುಗ್ತು. ಸಖತ್ ನದಿ ಇದೆ ನೋಡಿ. ಹುಡುಕೋಣ. ಹೌದಾ, ದೈಪುರ ನಡ್ತೀರಿ. ಎಷ್ಟೆಷ್ಟು ಎತ್ತರವಾದ ಮರಗಳು ನೋಡಿ, ಎಷ್ಟು ಎತ್ತರವಾಗಿದೆ. ದಟ್ಟ ಕಾಡು. ಹುಡುಕಿ ಸಾಕಾಯ್ತು, ಯಾವುದೇ ಅಣಬೆನೂ ಸಿಗಲಿಲ್ಲ. ಇನ್ನು ಮನೆಗೆ ವಾಪಸ್ ವಾಪಸ್ಸಿ ರಿಟರ್ನ್. ಯಾಕಂದರೆ ಅಣಬೆ ಇನ್ನೂ ಮೂಡಲಿಲ್ಲ ಅನಿಸುತ್ತೆ. ಸೊ ನಾವು ರಿಟರ್ನ್ ಬರ್ತಾಯಿದ್ದೀವಿ.